ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಯುವ ನಿಧಿ ಕೊಡ್ತೀವಿ ಅಂತಂದರು. 1000 ದಿನಗಳಾಯಿತು. ಇನ್ನು 2026 ಫೆಬ್ರವರಿನೂ ಮುಗಿಯಕ್ಕೆ ಬಂತೀನೇನು. ಫೆಬ್ರವರಿ ಆದಮೇಲೆ ನೆಕ್ಸ್ಟ್ 2027 ಮುಗಿಲಿ ನೋಡಿ. 27 ಜೂನ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಬಿಸಿ ಶುರುವಾಗ್ಬಿಡುತ್ತೆ. ಇಷ್ಟು 10,000 ದಿನಗಳಾದ್ರೂ ಕೂಡ ಯುವ ನಿಧಿನ ಇವತ್ತವರೆಗೂ ಕೂಡ ಫಲಾನುಭವಿಗಳು ಯಾರು ಅಂತ ಹೇಳ್ಬಿಟ್ಟು ಗುರುತೂ ಮಾಡಲಿಲ್ಲ. ಯುವ ನಿಧಿ ಪ್ರಾರಂಭವೂ ಆಗಲಿಲ್ಲ. ಯಾವುದೇ KSRTC ಬಸ್ ಮೇಲೆ ನೋಡಿದ್ರು ಕೂಡ ನುಡಿದಂತೆ ನಡೆದವರು ಅಂತೇಳಿ ಹೇಳಿ ಪಂಚ ಗ್ಯಾರಂಟಿದು ಎಲ್ಲ ಫೋಟೋ, ಸಿದ್ದರಾಮಣ್ಣಂದು DK ಶಿವಕುಮಾರ್ ಅಣ್ಣಂದು ಫೋಟೋ ಹಾಕ್ಕೊಂಡು ಪಂಚ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಇವರು ತಮಟೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಇವತ್ತವರೆಗೂ ಕೂಡ ಅದು ಪ್ರಾರಂಭನೇ ಆಗಲಿಲ್ಲ. ಆಯಿತು, ಯುವಕರಿಗೆ ಭತ್ಯೆ ಕೊಡೋದು ಬಿಡಿ, 3,000 ಯುವ ನಿಧಿ ಕೊಡೋದು ಬಿಡಿ. ಕೆಲಸ ಆದರೂ ಸೃಷ್ಟಿ ಆಗ್ತಿದೆ ಅಂತಂದರೆ ಕಂಪನಿಗಳು ಕರ್ನಾಟಕದಿಂದ ಪರಾರಿ ಆಗ್ತಿದ್ದಾವೆ. ಇರೋ ಕೆಲಸನೂ ಹೋಗ್ತಾ ಇದ್ದಾವೆ ನಮಗೆ. ಈ ಕಡೆ ಉದ್ಯೋಗ ಸೃಷ್ಟಿನೂ ಇಲ್ಲ. ನೀವು ಉದ್ಯೋಗ ಪಡ್ಕೊಳ್ಳೋವರೆಗೂ ಯುವ ನಿಧಿ ಕೊಡ್ತೀವಿ ಅಂತ ಹೇಳಿದ್ರೆ ಆ ಯೋಜನೆ ಕೂಡ ಪ್ರಾರಂಭ ಆಗಲಿಲ್ಲ. ಇನ್ನು 10 kg ಅಕ್ಕಿ ಅಂತೇಳಿ ಹೇಳಿದರು. 10 kgನ ನಮ್ಮ ನರೇಂದ್ರ ಮೋದಿಯವರು ಆಲ್ರೆಡಿ 5 ಕೊಡ್ತಾಯಿದ್ರು. 5ಕ್ಕೆ 5 ಸೇರಿಸ್ಕೊಡ್ತಾ ಇರೋದನ್ನ 10 ಕೊಡ್ತೀನಿ ಅಂತ ಇವರೇ 10ನ ಸಪ್ರೇಟ್ ಕೊಡ್ತಾರೆ ಅಂತ ಜನ ತಿನ್ಕೊಂಡ್ರು. ಆದರೆ ನಾವು ಕೊಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ದು 2000ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು. ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತೇಳಿ 2011-12ರಲ್ಲಿ ಬಿಲ್ ರೂಪವನ್ನು ತಂದರೆ ಹೊರತು ಅದನ್ನು ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ಒಂದು ಯೋಜನೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಬಂದಾದ್ಮೇಲೆ 5 kgನ ನಾವು ಏನು ಕೊಡ್ತಾ ಇದ್ದೀವಿ ಅದಕ್ಕೆ 5 kg ಸೇರಿಸ್ಕೊಡ್ತೀವಿ ಅಂತೇಳಿ ಹೇಳಿದರು. ಆ ಅಕ್ಕಿನೂ ಕೂಡ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ. ಇವತ್ತು ಅಕ್ಕಿ ಬರಪ್ಪ ತೊಗೊಂಡೋಗಿ ಅಂತಂದ್ರು ಕೂಡ ಅಕ್ಕಿನ ಇವ್ರು ಖರೀದಿ ಮಾಡ್ತಾಯಿಲ್ಲ. ಯಾಕೆ ಹೇಳಿ? ಅಲ್ಲಿ ಹೋಗಿ 32 ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡಬೇಕಲ್ಲ. ಇವ್ರೇನು ಮಾಡ್ತಿದ್ರೆ ಆ ಅಕ್ಕಿ ಬದಲಾಗಿ ನಾವು 170 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ, ಮನ್ಸಿಗೆ ಬಂದಾಗ ಹಾಕ್ಬೋದು. ಅದು ಇವತ್ತವರೆಗೂ ಜನ ಕೇಳದೆ ಬಿಟ್ಬಿಟ್ರು. ಇದು ಇವ್ರೇನು ಕೊಡಲ್ಲ ಬಿಡಿ, ಇವ್ರನ್ನ ಎಲ್ಲದನ್ನು ಬರೀ ಹಿಂಗೆ ಸುಳ್ಳು ಹೇಳಿದ್ದಾರೆ ಅಂತ ಈ ಥರ ಸ್ಥಿತಿ ಬಂದಿದೆ. ಇನ್ನು ನೇರವಾಗಿ 1-2 ವಿಚಾರಗಳಿಗೆ ಬರೋದಾದರೆ, ಇವರು 1000 ದಿನಗಳಲ್ಲಿ ಸುಳ್ಳು ಹೇಳಿಕೊಂಡೇ ನಡ್ಕೊಂಡು ಸುಳ್ಳನ್ನು ಇವರು ಸಿದ್ದರಾಮಯ್ಯನವ್ರು ಹೇಗೆ ಅಂತ ಹೇಳಿದರೆ ಡೇ 1ನಿಂದ ಅಧಿಕಾರಕ್ಕೆ ಬರೋದಕ್ಕೆ ಪಂಚ ಗ್ಯಾರಂಟಿ ಅಂತ ಸುಳ್ಳಿಂದ ಪ್ರಾರಂಭವನ್ನು ಮಾಡಿ ಅವ್ರ ಸರ್ಕಾರ ಬಂದಾದ ನಂತರ ನೋಡಿ, ಮೊದಲನೇದಾಗಿ ಮೂಢ ವಿಚಾರಕ್ಕೆ ಬರೋಣ. 2020 ಸಂದರ್ಭದಲ್ಲಿ ಕೋವಿಡ್ ಬಂತು. ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಸೋಮಣ್ಣವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು. ಈ ಕೋವಿಡ್ನಲ್ಲಿ ಅದಕ್ಕಿಂತ ಮೊದಲು ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆದ ಕೂಡಲೇ ಅಲ್ಲಿ ಇಡೀ ರಾಜ್ಯಾದ್ಯಂತ 22 ಜಿಲ್ಲೆಗಳು ಪ್ರವಾಹ ಪೀಡಿತವಾದವು. ಅವ್ರು ಕಾಲಿಟ್ಟು ಕರ್ನಾಟಕದಲ್ಲಿ ಮಳೆ ಸುರಿಯೋಕ್ಕೆ ಶುರುವಾಯಿತು. ರೈತನ ಭೂಮಿ ಹಸನ ಆಯಿತು. ಆದರೆ ಈ ಪ್ರವಾಹದ ಪೀಡಿತವಾಗಿ ಸಮಸ್ಯೆಗಳು ಪ್ರಾರಂಭವಾದವು. ಯಡಿಯೂರಪ್ಪ ಸಾಹೇಬ್ರ ಹೊತ್ತು SDRFನಲ್ಲಿ ನಮಗೆ 3,800 ರೂಪಾಯಿ ಕೊಡ್ತಾರೆ. ಮನೆಗೆ ಯಾರಾದ್ರೂ ನೀರು ನುಗ್ಗಿದ್ರೆ ಯಡಿಯೂರಪ್ಪ ಸಾಹೇಬ್ರು 10,000 ರೂಪಾಯಿ ಕೊಟ್ಟರು. ಯಾರ್ದೋ ಮನೆ ಕುಸ್ತಿದ್ರೆ ಕೇಂದ್ರ ಸರ್ಕಾರದ ಯೋಜನೆ NDRFನಲ್ಲಿ ನಾವು 1 ಲಕ್ಷ ರೂಪಾಯಿ ಕೊಡ್ತಾಯಿದ್ದು. ಯಡಿಯೂರಪ್ಪ ಸಾಹೇಬ್ರು ಅದಕ್ಕೆ 4 ಲಕ್ಷ ಸೇರಿಸ್ಬಿಟ್ಟು 5 ಲಕ್ಷನ ಕೊಟ್ಟರು. ಹೀಗೆ ಆ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರು. ಅದಾದ ನಂತರ ಕೋವಿಡ್ ಬಂತು. ಕೋವಿಡ್ ಬಂದಾಗ ಮೈಸೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡೋದು ಅಂತೇಳಿ ನಾವು ಯೋಚನೆ ಮಾಡಿದಾಗ ಕಮಿಷನರ್ ಆಗಿದ್ದಂಥ ಕಾಂತರಾಜ್ ಅವ್ರನ್ನ ಕರೆದ್ಬಿಟ್ಟು ಸೋಮಣ್ಣ ಸಾಹೇಬ್ರು ಹೇಳಿದರು, ಮೂಡಾದಲ್ಲಿ ಖಾಲಿ ಸೈಟ್ ಎಷ್ಟಿದಾವಪ್ಪ ಹುಡ್ಕೋಮ ಅಂತಂದು ಹೇಳಿದರು. ಅವನ್ನೆಲ್ಲ ಏನು ಮಾಡೋಣ, ಆಕ್ಷನ್ ಹಾಕ್ಬಿಟ್ಟು ಅದರಲ್ಲಿ ಬಂದಿದ್ದ ದುಡ್ಡನ್ನು ಅಭಿವೃದ್ಧಿಗೆ ವಿನಿಯೋಗನ ಮಾಡೋಣ. ಇವಾಗ ಕೋವಿಡ್ ಇರೋದ್ರಿಂದ, ಕಷ್ಟದ ಕಾಲ ಇರೋದ್ರಿಂದ ಇದು ರಾಜ್ಯ ಸರ್ಕಾರದಿಂದ ನಮಗೆ ಅನುದಾನವನ್ನು ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೇಳಿ ಹೇಳ್ಬಿಟ್ಟು ಸೈಟು ನುಡುಗಿಸಿದ್ರು. ಕಾಂತರಾಜ್ ಅವರು ಕೊನೆಗೆ ಲಿಸ್ಟ್ ತಗೊಂಬಂದಾಗ ನಮಗೆಲ್ಲ ಒಂಥರ ಶಾಕ್ ಹೊಡೆದಂಗೆ ಆಯಿತು. 7,600 ಖಾಲಿ ಸೈಟ್ ಇತ್ತು ನಮಗೆ ಮೂಡದ ಹತ್ರ. ನಾವೇನೋ 1,000 ಸಿಕ್ಕಿದ್ರೆ ಪುಣ್ಯ ಅಂತ ಅಂದ್ಕೊಂಡಿದ್ರೆ 7,600 ಸೈಟ್ಸ್ ಇತ್ತು. ವಿಜಯನಗರದಂತಹ ಪ್ರೈಮ್ ಏರಿಯಾದಲ್ಲಿ ಸೈಟ್ಸ್ಗಳಿತ್ತು. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ಗಳಲ್ಲಿ ಸೈಟ್ ಇತ್ತು. ನಮಗೆ ಭಾಳ ಖುಷಿಯಾಯಿತು. ಇಷ್ಟು ಸೈಟ್ಗಳನ್ನು ಆನ್ಲೈನಲ್ಲಿ ಆಕ್ಷನ್ ಆಗ್ತು ಅಂತ ಹೇಳಿದ್ರೆ ನ್ಯಾಯಯುತವಾಗಿ ಸೈಟ್ ಯಾರಿಗೆ ಬೇಕೋ ಅವ್ರು ತಗೊಳ್ಳಬಹುದು, ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ ಅಂತೇಳಿ ಹೇಳಿ ನಾವೆಲ್ಲ ತಯಾರಿ ಮಾಡಿದ್ರು. ಅದಾದ ನಂತರ ನಮ್ಮ ಸರ್ಕಾರ ಹೋಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾದ ಕೂಡಲೇ ಈ ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲ ಅಂಗಡಿ ಓಪನ್ ಮಾಡಿದ್ರು. ಕೊನೆಗೆ ಸಿದ್ದರಾಮಯ್ಯನವರು ಕೂಡ ಸದ್ದಿಲ್ಲದಲ್ಲೇ ಅವ್ರ ಹೆಂಡತಿ ಹೆಸರಿನಲ್ಲಿ ಮೂಡಾದ 14 ಸೈಟನ್ನು ಹೊಡ್ಕೊಂಡ್ರು.
ಹೀಗೆ ಮೂಡ ಹಗರಣದಿಂದ ಪ್ರಾರಂಭ ಆಯಿತು. ಮೂಡ ಹಗರಣ ಇವತ್ತು ಒಂದು 3,500-4,000 ಕೋಟಿ ರೂಪಾಯಿದ ಹಗರಣ. 1000 ಚಿಲ್ಲರೆಗಿಂತ ಹೆಚ್ಚು ಸೈಟ್ಗಳನ್ನು ಈ ರೀತಿ ಪರಬರೆ ಮಾಡಿಬಿಟ್ಟಿದ್ದಾರೆ. ಈ ಹಗರಣ ಶುರುವಾಯಿತು. ಅದರ ಬೆನ್ನಲ್ಲಿ ವಾಲ್ಮೀಕಿ ಹಗರಣ. ಆ ಹಗರಣದಲ್ಲಿ 187 ಕೋಟಿ ರೂಪಾಯಿದು ಅದನ್ನು ಹಗರಣನ ಮಾಡಿದರು. ಆಯಿತು, SCP TSP ಬಂತು. SCP TSP ತೊಗೊಂಡೇ ಇಲ್ಲ ಅಂತ ಹೇಳಿದ್ರು. SCP ಅಂದರೆ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು. ಇದು SC ಜನಾಂಗ ಮತ್ತು ST ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ. ರಾಜ್ಯ ಸರ್ಕಾರ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಇರುತ್ತೆ. ಆ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡಿರು. ಸುಮಾರು 22,000 ಕೋಟಿ ರೂಪಾಯಿಗಿಂತ ಜಾಸ್ತಿನ ಡೈವರ್ಟ್ ಮಾಡಿರು. ಬಡವರ ಮತ್ತು ಅದರಲ್ಲೂ ದೀನದಲಿತರ ಸೇವೆ ಮಾಡ್ತೀನಿ, ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಭಜನೆ ಮಾಡ್ಕೊಂಡು ಬಂದಂಥ ಮನುಷ್ಯ ಅವರ ಅಭಿವೃದ್ಧಿಗೋಸ್ಕರ ಇಟ್ಟು ದುಡ್ಡನ್ನೆಲ್ಲ ಅದಕ್ಕೆ ಡೈವರ್ಟ್ ಮಾಡಾಕ್ಬಿಟ್ರು. ಈ ಕಡೆ ಮೊನ್ನೆ ಬರ್ತಾ ಇದೆ, ಅಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮುಖಾಂತರ ಯಾರ್ಯಾರು ಸಾಲ ತೊಗೊಂಡ್ರೆ ನಿಮಗೆ ಬಡ್ಡಿ ಮನ್ನಾ. ಹಾಗಾದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡಿದ್ದಾರಲ್ಲ, ಅವ್ರ ಕತೆ ಏನಾಗಬೇಕು? ಆಯಿತು, ಅವ್ರ ನಂತರ ಇಲ್ಲಿ ನಮ್ಮ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡವ್ರ ಕತೆ ಏನಾಗಬೇಕು? ಅಂಬಿಕರ ಚೌಡಯ್ಯ ಅಭಿವೃದ್ಧಿ ನಿಗಮ ಇದೆಯಲ್ಲ, ಅದರಿಂದ ತೊಗೊಂಡಿರೋರ ಕತೆ ಏನಾಗಬೇಕು? ಅಂದರೆ ಇವ್ರು ಯಾರಿಗೂ ಏನೂ ಲಾಭ ಇಲ್ಲ. ಕಳೆದ ಬಜೆಟ್ ಒಳಗಡೆನೂ ಕೂಡ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ 5,000 ಚಿಲ್ಲರೆ ಕೋಟಿ ಕೊಡ್ತಾರೆ. ಹೀಗೆ ಇಡೀ ರಾಜ್ಯಾದ್ಯಂತ ಒಂದು ವರ್ಗವನ್ನು, ಒಂದು ಸಮುದಾಯವನ್ನು ಓಲೈಸುವಂಥದ್ದು. ಇನ್ನು ಇಲ್ಲಿ ಸತ್ತವ್ರದ್ದು ಡೆತ್ ಸರ್ಟಿಫಿಕೇಟು ₹2 ಡೆತ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು, ಅದನ್ನು 20 ರೂಪಾಯಿ ಮಾಡಿರು. ಬರ್ತ್ ಸರ್ಟಿಫಿಕೇಟ್ ಬರ್ತಾಯಿತ್ತು, ಅದಕ್ಕೆ ಜಾಸ್ತಿ ಮಾಡಿರು. ಸ್ಟಾಂಪ್ ಡ್ಯೂಟಿ, ಮುದ್ರಾಂಕ ಶುಲ್ಕ, ಅದನ್ನು ಜಾಸ್ತಿ ಮಾಡಿರು. ಕಸ ಕಲೆಕ್ಷನ್ ಮಾಡಬೇಕು, ಅದಕ್ಕೂ ಶುಲ್ಕ ಜಾಸ್ತಿ. ವಾಟ್ರ್ ಬಿಲ್ಲು, ಅದಕ್ಕೂ ಶುಲ್ಕ ಜಾಸ್ತಿ. ಹಾಲಿನ ಬಿಲ್ಲು, ಅದಕ್ಕೂ ಶುಲ್ಕ ಜಾಸ್ತಿ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಬನ್ನಿ, ಈ ಪ್ರತಿಯೊಂದರಲ್ಲೂ ಕೂಡ ಲೂಟಿ ಮಾಡೋಂಥದ್ದನ್ನು ಅಷ್ಟೇ ಅವ್ರು ಬಂದರೆ ಹೊರತು ಇನ್ನೇನು ಮಾಡಲ್ಲ. ಈ 1,000 ದಿನಗಳಲ್ಲೂ ಕೂಡ ಇವ್ರದ್ದು ಇಲ್ಲಿವರೆಗೂ ಹೇಳ್ಕೊಳ್ಳೋದು ಏನು ಅಂತೇಳಿ ಹೇಳಿದರೆ, ಇವರ ಒಂದು ಅಭಿವೃದ್ಧಿ ವಿರೋಧಿ ಧೋರಣೆನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಅಧಿವೇಶನ ಕರೀತಾರೆ. ಅಲ್ಲ ರೀ, ಕರ್ನಾಟಕದ ಇತಿಹಾಸದಲ್ಲಿ ಯಾರಾದ್ರೂ ಕೂಡ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಅಥವಾ ಸಂಕಷ್ಟ ಬಂದಿದೆ ಅಂತೇಳಿ ಹೇಳಿದರೆ ವಿಶೇಷ ಅಧಿವೇಶನ ಕರಿಬಹುದೇ ಹೊರತು, ಕೇಂದ್ರ ಸರ್ಕಾರದ ಒಂದು ಯೋಜನೆ VB ಜಿ ಯೋಜನೆ ಏನಿದೆಯಲ್ವಾ, ಆ ಯೋಜನೆ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೀತಾರೆ. ಆ ಯೋಜನೆಯಲ್ಲಿ ವಿರೋಧಿಸುವಂಥದ್ದು ಏನಿದೆ? 100 ಮ್ಯಾಂಡೇಟ್ಸ್ ಇದ್ದಿದ್ದನ್ನು 100 ದಿನ ಕೂಲಿ ಕೊಡ್ತಿದ್ದನ್ನು 125 ದಿನ ಕೂಲಿಗೆ ಮಾಡಿದ್ದಾರೆ. ಆದರೆ ಒಂದು ಕಡ್ಡಾಯ ಮೋದಿ ಸರ್ಕಾರ ಏನು ಮಾಡಿದೆ ಅಂತೇಳಿ ಹೇಳಿದರೆ, ಬೆಳಗ್ಗೆ ಬಂದು ಕೂಡ ಬಯೋಮೆಟ್ರಿಕ್ಸ್ ಕೊಡಬೇಕು, ಫೋಟೋ ತೆಗಿಬೇಕು, ಕೆಲಸ ಮುಗಿದಾದ್ಮೇಲೆ ಫೋಟೋ ತೆಗಿಬೇಕು. ಯಾಕಂದರೆ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆಚೆ ಹೋದರೆ ಕಾಮಗಾರನೇ ಆಗಿರಲ್ಲ. ಹಾಗಾಗಿ ಅದನ್ನು ತೊಗೊಂಬಂದರು. ಗ್ರಾಮ ಪಂಚಾಯಿತಿಗಳದ್ದು ಅವಲ್ಲಿ ಕೇಂದ್ರವನ್ನು ಕಟ್ಟಿಸೋದಕ್ಕೆ ಸಂಪೂರ್ಣ ಅನುದಾನವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೆರೆಗಳ ಅಭಿವೃದ್ಧಿಗೆ ಮೊದಲು ಹೂಳೆತ್ತರು, ಈಗ ಕಂಪ್ಲೀಟು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟಿಗೆ ಅಂತೇಳಿ ಹೇಳ್ಬಿಟ್ಟು VB ಜಿನಲ್ಲಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಏನು ತಪ್ಪಿದೆ? ಸುಳ್ಳೇ ಕೂತ್ಕೊಂಬಿಟ್ಟು ಇಲ್ಲಿ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಹಿಂದೆ ಮನ್ರೇಗಾ ಇರುವಂಥ ಸಂದರ್ಭದಲ್ಲಿ 90% ಅನುದಾನ ಕೊಡ್ತಿದ್ದು, 10% ರಾಜ್ಯ ಕೊಡ್ತಾ ಇತ್ತು. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೇಳಿದರೆ ನೀವು 40% ಕೊಡಿ, ನಾವು 60% ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಮೋದಿಜಿ ಸರ್ಕಾರ ತೊಗೊಂಬಂದು ಭಾಗಿದಾರತ್ವ ಇರಲಿ ಅಂತೇಳಿ ಹೇಳ್ಬಿಟ್ಟು ಮಾಡಿದರು. ಅದಕ್ಕೆ ದುಡ್ಡು ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತೇಳಿ ಹೇಳ್ಬಿಟ್ಟು ಆ ಯೋಜನೆನೇ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನವನ್ನು ಕರೀತಾ ಇದ್ದಾರೆ. ಹೀಗೆ ನಾನು ನಿಮಗೆ 10 ಹಲವುದನ್ನು ಹೇಳ್ಬೋದು. ಆದರೆ ರಾಜ್ಯದಲ್ಲಿ ಇವತ್ತು ಇವರು ಸಿದ್ದರಾಮಯ್ಯನವರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಪರಿಸ್ಥಿತಿಯಾಗಿದೆ ಅಂದರೆ, ಅವ್ರು ಫಸ್ಟ್ ಟರ್ಮಲ್ಲಿ ಇರಬೇಕಾದ್ರೆ ಮೈಸೂರಿನಲ್ಲಿ ಒಬ್ಬ ಎಕ್ಸಲೆಂಟ್ ಆಫೀಸರು DC ಶಿಖಾ ಇದ್ದರು. ಈ ಮರಿಗೌಡ ಏನು ಇವ್ರನ್ನ ಸೈಟಲ್ಲಿ ಇವ್ರದ್ದು ಕುದಿಗೆ ತಂದಿಟ್ಟಲ್ಲ, ಆ ಮರಿಗೌಡ ಇರ್ಬೋದು. ಮರಿಗೌಡ ಶಿಖಾ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಒಂದು ದಲಿತ ಮಹಿಳೆ ನಿಲ್ಲಿಸಿ ಅವಾಗ ಬೇಲ್ ತಗೊಳ್ಳೋವರೆಗೂ ಅವ್ರನ್ನ ಅಬ್ಸ್ಕ್ಯಾಂಡ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರಪ್ಪ ಅಂತೇಳಿ ಹೇಳಿದರೆ, ಇದೇ ಸಿದ್ದರಾಮಯ್ಯನವರು ತಮ್ಮ ಶಿಷ್ಯನ ಪ್ರೊಟೆಕ್ಟ್ ಮಾಡಿಕೊಂಡ್ರು. ಒಬ್ಬ ಅಧಿಕಾರಿನ ಅವಮಾನ ಆದ್ರೂ ಕೂಡ ಸುಮ್ಮನೆ ಕೂತ್ಕೊಂಡ್ರು. ಅಲ್ಲೇ ರಶ್ಮಿ ಮಹೇಶ್ ರೀಜನಲ್ ಕಮಿಷನರ್ ಇದ್ದರು, ಅವ್ರ ಮೇಲೆ ಆಕ್ರಮಣ ಆಯಿತು. ಆವತ್ತು ಏನೂ ಏನು ಮಾಡಲಿಲ್ಲ. MK ಗಣಪತಿ ಅನುಮಾನಾಸ್ಪದವಾಗಿ ಅವರ ಸಾವಾಯಿತು, ಅದ್ರ ಬಗ್ಗೆನೂ ಏನಿಲ್ಲ. ಇನ್ನು ಈ ಕಡೆ ಮಲ್ಲಿಕಾರ್ಜುನ ಬಂಡೆ ಅವ್ರನ್ನ ಯಾರ ದರೋಡೆಕೋರ ಶೂಟ್ ಮಾಡಿ ಸಾಯಿಸಿದ. ಯಾವರೊಬ್ಬ ನಮ್ಮ ಇದರಲ್ಲಿ ತುಮಕೂರಿನಲ್ಲಿ PSI ಜಗದೀಶ್ ಅಂತೇಳಿ ಹೇಳ್ಬಿಟ್ಟು ಅವನಿಗೆ ಡ್ರಾಗರಲ್ಲಿ ಚುಚ್ಚಿ ಒಬ್ಬ ಕಳ್ಳ ಸಾಯಿಸಿದ. ಹೀಗೆ ಅಧಿಕಾರಿಗಳ ಮೇಲೆ ಅವ್ಯಾಹತವಾದಂಥ ದಾಳಿ ಪ್ರಾರಂಭ ಆಗಿತ್ತು. ಸಿದ್ದರಾಮಯ್ಯನವರು 2ನೇ ಸರಿ ಅವರು ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಇವತ್ತು ಹೆಂಗೆ ಪರಿಸ್ಥಿತಿ ಆಗಿದೆ ಅಂತಂದರೆ, ಹುಬ್ಬಳ್ಳಿನಲ್ಲಿ ನೇಹಾ ಮರ್ಡರ್ ಕೇಸ್ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ನವರೇ
ಅದ್ಯಾವುದೋ ವೈಯಕ್ತಿಕ ವಿಚಾರ ಅಂತೇಳಿ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಲ್ಲ ಇವರು. ಮೊನ್ನೆ ಆ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತ ಮೇಲೆ ಆಕ್ರಮಣ ಆಗುತ್ತೆ, ಆ ರೀತಿ ಅವಾಚ್ಯ ಶಬ್ದಗಳಿಂದ ಅವನು ಅಶೋಕ್ ಗೌಡ ಅಂತೇಳಿ ಹೇಳ್ಬಿಟ್ಟು ಅವನು ನಿಂದಿಸ್ತಾನೆ. ಅವನ್ನ ಅರೆಸ್ಟ್ ಮಾಡೋಕ್ಕೆ ಬಿಡಲ್ಲ, ಅವನನ್ನು ಒಳಗಡೆ ಅವನ್ನ ಕಾಪಾಡ್ಕೊಳ್ಳುವಂಥ ಸ್ಥಿತಿ ಬಂದೋಯ್ತು. ಕೊಡಗಿನಲ್ಲಿ ನಮ್ಮ BJP ಕಾರ್ಯಕರ್ತ ವಿನಯ್ ಸೋಮಯ್ಯ ಅವನು ಹೆಸರು ಬರೆದಿಟ್ಟು ಸತ್ರೂ ಕೂಡ ಅವನು ಅರೆಸ್ಟ್ ಮಾಡಿಸಲ್ಲ ಅಲ್ಲಿ ಲೋಕಲ್ ಕಾಂಗ್ರೆಸ್ ಪುಡಾರಿನ. ಈ ಥರದ ಒಂದು ಪರಿಸ್ಥಿತಿ ಬಂತು. ಈ ವರುಣಾದಲ್ಲಿ ಅಲ್ಲಿ ಸರ್ವೆಗೆ ಹೋಗಿರೋಂಥ ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ. ಅಲ್ಲಿ ಬಳ್ಳಾರಿನಲ್ಲಿ ಹೋದರೆ ನಿಮಗೆ ಅಲ್ಲಿ ವಿಜಯಪುರದಲ್ಲಿ ಇದು SP ಅಲ್ಲಿ DC ಅವಮಾನ ಮಾಡಿದರು. ನೀನು ಯಾಕೆ ಸ್ಟೇಜಿಗೆ ಬಂದಿದೆಯಾ ಅಂತ ಅಂತ ಹೇಳಿದ್ರು. ಆಮೇಲೆ SP ಎಲ್ಲರ ಎದುರುಗಡೆ SP ಅವಮಾನ ಮಾಡಿದ್ರು. ಇಡೀ ಅಧಿಕಾರಿಗಳನ್ನು ಹೆದರಿಸುವಂತಹ ಒಂದು ವಾತಾವರಣ 1000 ದಿನಗಳಲ್ಲಿ 1000 ಸಮಸ್ಯೆಗಳ ಆಗರ ಈ ಕರ್ನಾಟಕ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.